ಡ್ಯಾನ್ಸ್, ಭಾರಿ ಡ್ಯಾನ್ಸ್ ಕೂಡ ಮಾಡಿದರೆ ನಿನ್ನ ಮನಸ್ಸು ನಾನು ಕೇಳೋದಿಲ್ಲ ಸುಂದರಿ. ಸುತ್ತ ಇದ್ದೀನಿ, ಸುತ್ತ ಆಗೋದಿಲ್ಲ ಸುಂದರಿ. ಮತ್ತೆ ನೀವೇ ತಕ್ಕೊಳ್ಳಿ. ನೀವು ಸುಂದರ ಅವರು ಬೇಡ ಬೇಡ ಅಂದ್ರೆ ತಂದು ಕೊಡುವರು ಸುಂದರ. ನೋಡಿದ್ಯಾ, ನನ್ನ ನಿನ್ನ ಸಂಬಂಧವು ಜನ್ಮ ಜನ್ಮದ ಅನುಬಂಧವು. ಅದು ಎಲ್ಲರಿಗೆ ಗೊತ್ತಿರುವ ವಿಷಯ ಅಲ್ಲ ಕಾಂತಿ. ನಿನ್ನ ಜೊತೆ ಸುಖ ಸಂತೋಷದಿಂದ ಜೀವನ ಸಾಗಿಸಬೇಕೆಂದು ನಿನ್ನಲ್ಲಿ ನನ್ನ ಅರ್ಧ ಜೀವವನ್ನೇ ಅರ್ಪಿಸಿರುವೆನು ಕಾಂತ. ಸುಮ್ಮನೆ ಇಲ್ಲ ಕನ್ನಡ ವೇದಾಂತದ ನುಡಿಗಳನ್ನು ನಿನ್ನ ಮುಂದೆ ಆಡುವುದನ್ನು ಬಿಟ್ಟು ನಿನ್ನ ಪಂಥವನ್ನು ಬಿಟ್ಟು ಬಿಡು ರಾಜ ರವಿಕೋಟಿ ತೇಜ. ಅಯ್ಯೋ ರಮಣೆ ಕ್ಷತ್ರಿಯ ನಾಟವನಿಗೆ, ಅಯ್ಯೋ ರಮಣೆ ಕ್ಷತ್ರಿಯವನಿಗೆ ಯುದ್ಧವು ಸದಾಭೂಷಣ. ಮೇಲಾಗಿ ಹಾಡಿದ ಮಾತು ನಡೆದುವದ ಕ್ಷತ್ರಿಯರ ಧರ್ಮ. ಆದ್ದರಿಂದ ನಮ್ಮ ಅಣ್ಣನಾದ ಯಮರಾಜನನ್ನು ಈ ಅಶ್ವಮೇಧ ಯಾಗವನ್ನು ನೇಮಿಸಿಕೊಂಡು ವೇದ ವ್ಯಾಸರ ಮುಂದೆ ನುಡಿದ ಮಾತು ಜಗ ಆಗದಂತೆ ನಡೆದುವುದೆಂಬಿಟ್ಟು ಯುದ್ಧದ ಭೀತಿಗೆಂದು ಬಾಳುವುದಕ್ಕಿಂತ ಹಾಡಿದ ಮಾತನ್ನು ನಡೆದುವುದಕ್ಕಾಗಿ ಈ ಯುದ್ಧಗಳು ಮಾಡಿದರೆ ಸಾಗುವುದು. ಅದಕ್ಕಾಗಿ ಅಣ್ಣನ ಆಜ್ಞೆಯನ್ನು ಮೀರಿ ನಡೆಯುವರು ನಾವೆಲ್ಲ ಕಾಂತೆ. ಸತ್ತವರು ನಿನ್ನ ಮಾತನಾಡಿರುವುದಕ್ಕಿಂತ ಈ ಸಮರವು ನಿನಗೆ ಸಲ್ಲದು. ಅದು ಯಾತಕ್ಕೆ ಸಲ್ಲದು ಸುಂದರಿ? ಏತಕ್ಕೆ ಸಲ್ಲದು ಎಂಬ ವಿಚಾರವನ್ನು ಹೇಳುವೆನು. ಅದೇನು ಚೆನ್ನಾಗಿ ಹೇಳು ಸುಂದರಿ. ಚೆನ್ನಾಗಿ ಕೇಳು. ಅದೇನು ಸಂಸ್ಕಾರವಾಗಿ ಹೇಳು ಸುಂದರಿ. ಸಲ್ಲದು ಸಮರವು ನಿಲ್ಲೋ ನೀನಲ್ಲ, ಇಲ್ಲದೆ ಹೋಗುವುದು ತರವಲ್ಲ. ಸಲ್ಲದು ಸಮರವು ನಿಲ್ಲೋ ನೀನಲ್ಲ, ಇಲ್ಲದೆ ಹೋಗುವುದು ತರವಲ್ಲ. ಸತಿಯ ಮಾತು ನೇನು ತೊಡಗೆ ಹೋಗುವುದು ತರವಲ್ಲ. ಸಲ್ಲದು ಸಮರವು ನಿಲ್ಲೋ ನೀನಲ್ಲ, ಇಲ್ಲದೆ ಹೋಗುವುದು ತರವಲ್ಲ. ಪಂಚಪಾಂಡವರಾದರೆ ನಾನು ಶ್ರೀಹರಿಯ ಮಾತನ್ನು ಚಾಚು ತಪ್ಪದೆ ಪಾಲಿಸುವುದೇನೋ ಸತ್ಯ. ನನ್ನ ಮಾತಿಗೆ ಅವನೇ ಅಪ್ಪಣೆ ಕೊಟ್ಟಿದ್ದನ್ನು ಸುಂದರ. ಕಾಂತ, ಪಾಂಡವರೈವರನ್ನು ಶ್ರೀಹರಿಯು ಎಡೆಬಿಡದೆ ಕಾಪಾಡುತ್ತಿರುವನು. ಅಂತಹದರಲ್ಲಿ ಅಶ್ವಮೇಧ ಯಾಗದ ವಿಚಾರವನ್ನು ಕೇಳಿದರೆ ಎನ್ನ ಎದೆಯು ಬುಗಿರೆಂದು ಭಯವು ಶುರುವಾಗುತ್ತಿರುವುದು. ಕಾಂತ, ನಿನ್ನನ್ನು ಕಳಿಸಲು ನನಗೆ ಎಳ್ಳಷ್ಟು ಮನಸ್ಸಿಲ್ಲ. ಅದು ಮನಸ್ಸು ಆಗಿರಬೇಕು ಸುಂದರಿ. ನಿನ್ನನ್ನು ನಾನು ಕಳಿಸಲು ಖಂಡಿತವಾಗಿಯೂ ಸಾಧ್ಯವಿಲ್ಲ. ಕಾಂತ, ನನ್ನ ಮಾತು ಕೇಳೋ ಗುಣವಂತ. ನಾನು ನನ್ನ ಹಳವ ತಾಯಿಯರ ಮಾತು ಕೇಳಲ್ಲ, ನಿನ್ನಂತ ಒಂದಿನ ಮನಸ್ಸು ಕೇಳಬೇಕು ಸುಂದರಿ. ಅವರ ಮಾತು ಕೇಳದೆ ಹೋದರೆ ಈಗಿನ ಕಾಲದಲ್ಲಿ ಕಟ್ಟಿಕೊಂಡು ಮಾತು ಕೇಳಲೇಬೇಕು. ಇಲ್ಲವ ಮನೆಯಿಂದ ಹೊರಗಿರಬೇಕಾಗುತ್ತದೆ. ಗೊತ್ತು ಗೊತ್ತು. ಕಾಂತ, ನನ್ನಂತವರನ್ನು 100 ದಿನ ತಂದು ನಿಲ್ಲಿಸುವನೆಂದು ಹೇಳಿದೆಯಲ್ಲ. ದುಶ್ಯಾಸನನು ನನ್ನ ತೀರಿ ಸೇರುವಾಗ ಈ ಪೌರುಷ ಎಲ್ಲಿ ಹೋಗಿತ್ತು?
ಸೀರೆ ಸೆಳೆದರೆ ಸುಮ್ಮನೆ ನಮ್ಮ ಅಣ್ಣನ ಆಜ್ಞೆ ಆಗಿರುವಾಗ ಆಗ ನಿನ್ನ ಪೌರುಷವೆಲ್ಲಿ ಹೋಗಿತ್ತು? ಅಣ್ಣನ ಆಜ್ಞೆ ಆಗಿರುವಾಗ ಧರ್ಮರಾಯನ ಆಜ್ಞೆ ಆಗಿರುವಾಗ ಸುಂದರ ಏನೆಂದು ಸುಮ್ಮನೆ ಒಂದು ಹೇಳಿದ್ದನ್ನು ಸುಂದರು ಕಟ್ಟಿಕೊಂಡ ಹೆಂಡತಿಯ ಸೀರೆ ಸೆಳೆಯನ್ನು ಸೆಳೆದರೆ ಸುಮ್ಮನೆ ಇರುವೇನು? ಮತ್ತೆ ಇರುವಾಗ ನಿನ್ನದು ದೊಡ್ಡರ ಮಾತು ಕೇಳಬೇಕು ಸುಂದರ ಶಾಂತ ಅಂತ ಪ್ರಾಣೇಶ್ವರ ಪ್ರಾಣೇಶ್ವರ ಸುಮ್ಮನೆ ನನ್ನನ್ನು ಎದುರಾಕಿಕೊಳ್ಳದೆ ನಿನ್ನ ಪಂಥವನ್ನು ಬಿಟ್ಟುಗಳು. ಅಶ್ವಮೇಧ ಯಾಗಕ್ಕೆ ಹೋಗಬೇಡ. ನಿನ್ನನ್ನು ಕೈಸಲಾರೆ ಪಾಪ ಮಾಡಬೇಡ, ಸಮಯ ವ್ಯರ್ಥ. ಹೇ ಪ್ರಾಣಪತಿ ನಿನಗಾತಕ್ಕೆ ಈ ಮಂದಮತಿ ಪ್ರಪಂಚದಲ್ಲಿ ದಾನ ಮಾಡಿಕೊಳ್ಳುವುದು ಯಾವನ ಕೈಯಲ್ಲಿಲ್ಲ. ಎಲ್ಲವೂ ನಡೆಯುವುದು ಆ ಪರಮಾತ್ಮನ ಕೈಯಲ್ಲಿದೆ. ಈ ಅಶ್ವಮೇಧ ಯಾಗದಲ್ಲಿ ಯಾರಿಗೆ ಏನಾಗಬೇಕಾಗುವುದು ಅದು ತಪ್ಪದು. ಧರ್ಮ ಧರ್ಮ ಧರ್ಮದ ಆಜ್ಞೆಯ ಮೇಲೆ ನಡೆಯುವುದು ನಾವೆಲ್ಲ ಕಾಣೆ. ಬಸ್ಸುಗಳಲ್ಲಿ ಮನದೊಳಗಿರುವ ಚಿಂತೆ ಎರಡು ಈ ಓರಿ ಒಳ್ಳೆ ಧರ್ಮ ಐತಿ ನೋಡ್ರಿ ಇದು. ಕಾಂತ ಬರೇ ರೊಟ್ಟಿ ಮೇಲೆ ಓರಿ ಇದು. ಪ್ರಾಣೇಶ್ವರ ಸುಮ್ಮನೆ ಸಮಯವನ್ನು ವ್ಯರ್ಥ ಮಾಡಿ ನನ್ನ ಮನಸ್ಸನ್ನು ಘಾಸಿಯುಂಟು ಮಾಡಬೇಡ. ಅದು ನಿನ್ನ ಮನಸ್ಸು ನೋವಾದರೆ ಚಿಂತೆ ಇಲ್ಲ ಸುಂದರಿ. ಇದ್ದಕ್ಕೆ ಹೋಗಿ ಬರುವನು ಸುಂದರಿ. ಹೇಳುವನು ಕೇಳು. ಅದನ್ನು ಸಂಸ್ಕಾರವಾಗಿ ಹೇಳು ಸುಂದರಿ. ಬಾರು ಎನ್ನ ಮನದಲ್ಲಿಯ ಮೀರಬೇಡ ಸತಿಯ ನುಡಿಯ ನಾನು ಜೋಡಿಯಾರೆ ಸಾಗಲೇನು ನಾನು ನೀನು ನಾನು ಜೋಡಿಯಾರೆ ಸಾಗಲೇನು ಸುಂದರ ಚಂದ್ರಚಂದಿರ ಬಾರೋ ಬಾರೋ ನಿನ್ನ ಪ್ರೇಮ ಸುಂದರ. ಋಷಿಕೇಶ ಸತಿಯ ಮಾತು ನೀರಿ ನೀನು ಸೊರತೆಯಿಂದ ಏ ಕಾಂತೆ ನಾನು ನೀನು ನೀನು ನಾನು ಜೋಡಿಯಾರೆ ಸಾಗಲೇನು. ಪ್ರಾಣೇಶ್ವರ ಅಶ್ವಮೇಧ ಯಾಗ ನಡೆಯುತ್ತಿರುವುದು ಲೋಕ ಕಲ್ಯಾಣಕ್ಕಾಗಿ, ಋಷಿಕೇಶ ಯಾವುದೇ ಅಪಜಯ ಕಾರ್ಯಕ್ಕಲ್ಲ. ಕಾಂತ ಕಾಂತೆ ಈ ಸಮಯದಲ್ಲಿ ನೀನು ನಿನ್ನ ಅಣ್ಣನ ಮಾತಿಗೆ ಕಟ್ಟು ಬಿದ್ದು ಹೋಗಿ ಅದಕ್ಕೆ ಅಪಜಯ ತಂದೊಡ್ಡಿದರೆ ನಮ್ಮ ವಂಶಕ್ಕೆ ಅಪಕೀರ್ತಿ ಬರುವುದು. ಕಾಂತ ಕಾಂತೆ ಸುಮ್ಮನೆ ಹಠ ಮಾಡದೆ ಅರಮಂದಿರಕ್ಕೆ ಬಾ ಪ್ರಾಣಪತಿ. ನೀನೇನಾದ್ರೂ ಅಶ್ವದ ತಂಟೆಗೆ ಹೋದರೆ ಬರುವುದು ದುರ್ಗತಿ. ಅದು ದುರ್ಗತಿ ಬಂದರೆ ಚಿಂತೆ ಇಲ್ಲ ಸುಂದರ. ಹೋಗುವನು ಸುಂದರ. ಹೇ ಪ್ರಾಣಸತೆ ಈ ಅಶ್ವಮೇಧ ಪರವಾಗಿ ಯಾರಿಗೆ ಏನಾಗಬೇಕಾಗುವುದು ಯಾವ ಭಕ್ತನಿಗೂ ಪರಮ ಪಾವನ ಮೂರ್ತಿಯಾದ ಪರಮಾತ್ಮನ ದರ್ಶನದ ಭಾಗ್ಯವಿರುವುದು. ಅದಕ್ಕಾಗಿ ಈಗ ಯಾಗ ನಡೆಯುವುದು. ಇದನ್ನು ನೋಡು ಸುಂದರು ನಮ್ಮ ಕಂದರು. ಲೋಕ ರಕ್ಷಕನಾದ ಶ್ರೀಹರಿಯು ಏನೇ ಬಾರದರೂ ಲೋಕ ಕಲ್ಯಾಣಕ್ಕಾಗಿಯೇ ಮಾಡಿರುತ್ತಾನೆ. ಮಾಡುವನು ಸುಂದರ. ಕಾಂತ ಕಾಂತೆ ಸದಾ ನಮ್ಮನ್ನು ಎಷ್ಟೇ ಪಡಬಾರದ ಕಷ್ಟಗಳನ್ನು ನಾವು ಪಟ್ಟರೂ ಕೂಡ ಎಲ್ಲ ಕಷ್ಟದ ಸಂದರ್ಭದಲ್ಲಿ ಕೈ ಹಿಡಿದವನು ಆ ಶ್ರೀಹರಿಯು. ಕಾಂತ ಕಾಂತೆ ಈ ವಿಚಾರವು ಇನ್ನು ಮುಂದೆ ಹೇಳಿದರೆ ನನ್ನ ಮೇಲೆ ಕೋಪ ಮಾಡಿಕೊಳ್ಳುವೆಯಾ? ಋಷಿಕೇಶ ಏ ಸುಂದರಿ ನನ್ನ ಮೇಲೆ ಕೋಪ ಮಾಡಿಕೊಳ್ಳುವೆಯಾ? ಮಾಡಿಕೊಳ್ಳುವನು ಈ ಮಾತು ಹೇಳುವನು ಕೇಳ ಸುಂದರಿ. ಹೇಳು ಏನೇ ಸುಂದರಿ ಸುಂದರ. ಜನ್ಮ ಉಚಿತ ಮರಣ ಖಚಿತ ಇದರ ಅರ್ಥ ಮತ್ತಿಗೆ ಸತಿ ಸುಭ್ರಾಂತಿ ಮುಖಿ. ಇದರ ಅರ್ಥವೇನೆಂದರೆ ಹುಟ್ಟುವಾಗ ಏನು ಆಲೋಚನೆ ಮಾಡೋನು ಹುಟ್ಟಿಲ್ಲ, ಸಾಯುವುದಕ್ಕೆ ಆಲೋಚನೆ ಇಲ್ಲದಕ್ಕೆ ಮಾಡಬೇಕು. ಹಾ ಏ ಕಾಂತಿ ಕಾಂತ ಹುಟ್ಟುವುದು ಸಾಯುವುದು ಸಾಧ್ಯವಮ್ಮ
ಸುದ್ದಿಗೆ ಅರ್ಜುನ ಏನಕ್ಕೆ ಮಾಡ್ತಿದ್ರು ತಿಂದು ಕಾಂತ ಹೇಳೋ ಕಾಂತಿ ಹಣೆ ಮರಕ್ಕೆ ಹೊಣೆ ಯಾರು ವಿಧಿ ಲಿಖಿತವನ್ನು ತಪ್ಪಿಸುವರಾದರೂ ದಾರು ಪ್ರಾಣೇಶ್ವರ ಹೀಗೆ ಆಗಬೇಕೆಂದು ಆ ಬ್ರಹ್ಮನ ನಮ್ಮ ಹಣೆ ಬರದಲ್ಲಿ ಬರೆದಿದ್ದರೆ ಅದನ್ನು ತಪ್ಪಿಸಲು ಯಾರ ಕೈಯಿಂದಲೂ ಸಾಧ್ಯವಿಲ್ಲ ಮತ್ತೆ ಇದೆಲ್ಲ ಕೇಳ್ಕೊಂಡು ಗುರು ಸುಂದರಿ ಕಾಂತಿ ಕೋಪವೇಕೆ ತಾಪವೇಕೆ ಸಬರದಾತುರ ನಿನಗೆ ಮನೆಗೆ ಬಂದರೆ ಏನು ತೊಂದರೆ ಬೇಗವಾ ನಂದೊರೆ ಬೇಗವಾ ನಂದೊರೆ ಎನ್ನ ಮಾತನ್ನು ಕೇಳದೆ ನೀನು ಇದು ಬಾರುವುದೆಲ್ಲಿಗೆ ಎನ್ನ ಅದನ್ನ ಪಂಚಪಾಂಡವರಾದ ನೀವು ಪ್ರಾಣೇಶ್ವರ ಪಂಚಪಾಂಡವರಾದ ನೀವು ಅಶ್ವಮೇಧಕ್ಕೆ ಯಾಗಕ್ಕೆ ಹೋಗಬೇಕೆಂಬ ಧೃತಿಗೆಟ್ಟ ಸಮಯವನ್ನು ಕೆಟ್ಟದಾಗಿದೆ ಕಾಂತ ಇಂಥ ಬಂಧುಗಳಲ್ಲಿ ಹೋದರೆ ಏನಾಗುವುದೋ ಏನೋ ಅದು ಏನಾಗುವುದು ಸುಂದರಿ ಶ್ರೀಹರಿಯ ಧ್ಯಾನವನ್ನು ಮಾಡುತ್ತಾ ಅರಮನೆಗೆ ಬೇಡಿಕೊಳ್ಳುತ್ತಾ ಅರಮಂದಿರಕ್ಕೆ ಹೋಗೋಣ ಬಾ ರಾಜ ರವಿಕೊಟ್ಟಿದ್ದೀಗ ಅರೇ ಪ್ರಾಣನಾಯಕ ಈ ಅಶ್ವಮೇಧ ಯಾಗವನ್ನು ನಿಲ್ಲಿಸುವ ಹರಿಯರ ವಿರತಗಳಿಗೆ ಹೋದರೆ ಕೇಳುವಂತಿಲ್ಲ ಇವತ್ತಾಗಿ ಬದಲಿಗೆ ಯಾವ ನರ ಮರ ಹೆಡ್ಡ ಬಂದರವರ ಗುಂಡಿ ಎಂಬುವುದು ಹೊದ್ದು ಮಗಂದರ ಕಡೆಯಿಂದ ಕಪ್ಪು ಕಾಣಿಕೆಯನ್ನು ತಂದು ಧರ್ಮದ ಕುಶಕೇತ ಮೊದಲಿನ ಕಾಂತು ಮೊದಲನ್ನ ಭ್ರಾಂತಿ ಭ್ರಾಂತಿ ಎಂದು ಬೆಳೆದುವೆನೋ ಬೀಜವನ್ನು ಅಲಂಕರಿಸುವ ಮುಸ್ಕೇಟೆ ಮಾನಕೋರು ದ್ರಾಕ್ಷುವ ಪಾತ್ರ ಮಾಡುವಂತವರಿಗೆ 200 ರೂಪಾಯಿಯನ್ನು ಬಹುಮಾನ ಪ್ರಕಾರ ಮಾಡುತ್ತಾರೆ ಸ್ಥಳ ಕಾಣಿಕೆ ನೀಡಿದಂತಹ ಮುಸ್ಕಟಿ ಗ್ರಾಮದ ಮಾರಪ್ಪನವರಿಗೆ ನನ್ನ ಹೃದಯಪೂರ್ವಕವಾದ ಹೋಗುತ್ತ ಮರಗೆ ಬೇಗನೆ ಹೋಗುತ್ತ ಮರಗೆ ಬೇಗನೆ ಜಯವ ಬಂದದ ಬಾರೋ ಜಗದೇ ಅಹೋ ಪ್ರಾಣೇಶ್ವರ ಹೋಗುವ ಕಾರ್ಯಕ್ಕೆ ಸೇವಾಗಲೆಂದು ಜಯದಾರತಿಯನ್ನು ಬೆಳಗಿದರು ಹೌದು ಸುಂದರ ಜಾಗೃತಿಯಿಂದ ಹೋಗಿ ಬಾ ಕಾಂತ ನೀನೇ ಮಹಾಗುಣವಂತ ಕನ್ನನಾಥ ಧರ್ಮರಾಯನ ಪ್ರಭರ ಕದನ ಪ್ರಸಿದ್ಧರೊಡನೆ ಅಗ್ರಗಣ್ಯನಾದ ಗಂಡಗದ ಗಾಂಧೀಯಮ್ಮ ಅರ್ಜುನನಾದ ಪಾರ್ಥನಾದ ವೀರ ಹೆದ್ದು ಪಾಂಡವನ ಶಿವವನ್ನು ವೀರನಾಥವನ್ನು ಗಟ್ಟಿ 3 ರೋಗ ಅರ್ಜುನನನ್ನು ಜಯಿಸಬೇಕೆಂದು ಇಲ್ಲವಾಯಿತು ಕಪ್ಪು ಕಾಣಿಕೆಯನ್ನು ಕೊಟ್ಟು ಜಯವಿತರಾಗಬೇಕೆಂದು ಇಲ್ಲವಾಯಿತು ಜೀವಗಾರರಾಗಿ ಓಡಬೇಕೆಂದು ದಂಡನಾಗೆಂದು ದೇವರನ್ನು ಒಬ್ಬವಂತನಾದ ಭಾರತೀಯ ಅಗ್ರತೆ
ಹೋಗಲು ಹಿಂದಿನ ಸಂಕ್ರಮಣಗಳು ಹೋಗದ ಬಿಡಲು ನಿನ್ನ ಪಾಲದಾಳೆ ಪುತ್ರ ಅಹೋ ಜನನೇ ಹರೆಯ ಅಹೋ ಜನನೇ ಹೇಳುವುದು ಕೇಳು ಹರೆಯ ಅಹೋ ಜನನೇ ಹೇಳುವುದು ಕೇಳು ಅದೇನೇ ಚೆನ್ನಾಗಿ ಹೇಳ ಜನನೇ ಆದ್ದರಿಂದ ನೀನು ಅಶ್ವದ ಬೆಂಗಾವಲಿಗೆ ಹೋಗಬೇಡ ತನಯ ಈ ಮಾತು ಮಾತ್ರ ಸಹಜ ಜನಕನಾದ ಪಾರ್ಥನ ಸಂಗಡ ಇದ್ದಕ್ಕ ಹೋಗಿ ವೈರಿಗಳನ್ನು ಜಯಿಸಿ ಬರಲು ಮತ್ತೆ ತನಯ ರಣರಂಗವೆಂದರೆ ಸಾಮಾನ್ಯವೆಂದು ತಿಳಿದುಕೊಂಡಿರುವೆಯ ಸಾಮಾನ್ಯದವನೇ ಜನನೇ ಪುತ್ರ ಅಹೋ ಅಮ್ಮಯ್ಯ ಅಶ್ವರೆಯ ಬೆಂಬಾಲವಾಗಿ ಹೋಗುವುದಕ್ಕೆ ನಿಮ್ಮ ಪಾರ್ಥನ ನಿಮ್ಮ ತಂದೆಯಾದ ಭೀಮನು ಪಾರ್ಥನೆ ಇರುವನಲ್ಲ ಇರುವರು ಮಾತೆ ಆದರೂ ನೀನು ಹೋಗಬೇಕೆಂಬ ಮನದ ಆಸೆ ಆಗಿರುವುದೇ ಹೌದು ಮಾತೆ ತನಯ ಅಹೋ ಅಮ್ಮಯ್ಯ ಹೇಳುವನು ಕೇಳು ಈಗ ಚೆನ್ನಾಗಿ ಹೇಳಿದ್ದೇನೆ ಆಹೋ ಮಾತೆ ಸಂಪೂರ್ಣವಾದ ನಿನ್ನ ಆಶೀರ್ವಾದವು ಎನ್ನ ಮೇಲೆ ಇರಲು ಯುದ್ಧದ ಭಯವು ನನಗೆ ಏಕಕ್ಕೆ ಜನನೇ ನಮ್ಮ ಕುದುರೆಯಮ್ಮ ಕಟ್ಟಿದ ಬಂಡರ ರಿಂಡೊಮ್ಮ ಚಂಡಾಡುವ ಗಂಡುಗಲಿಯಿಂದ ಮೆರೆದು ಬರುತ್ತೇನೆ ನಾನೇನ ದುರಗಡೆಯ ಪತ್ರನಲ್ಲ ಅಪ್ಪೋ ಮತ್ತೆ ತನಯ ಜಗತ್ತಮ್ಮ ತೆಲುಗವಾಗಿ ಮಾಡುವ ಈರಾಕರ ಕಣ್ಣಿಗೆ ವೀರ ಮಾತೆ ಯಾರ ನೀನು ಜಯವಂತನಾಗಿ ಮೈಲಿಗೆ ಅಪ್ಪಣೆ ನಂತರ ನಂದ ಅಪ್ಪೋ ಜನರೇ ನಿನಗೆ ಅಪ್ಪಣೆಯನ್ನು ನಾನು ಮಾತ್ರ ಕೊಡಲಾರೆನು ವೈರಿಗಳ ಬಲದ ಕುಪ್ಪಳ ಜಲಕ್ಕೆ ಜನರ ಮಣ್ಣು ಮಕ್ಕಿ ಜನ ಬರಲು ಮತ್ತೆ ತನಯ ಅಪ್ಪೋ ಅಮ್ಮಯ್ಯ ನೀನನ್ನ ಚಿಕ್ಕವನಲ್ಲವೇ ನಾನು ಚಿಕ್ಕವನಾದರೆ ಪುತ್ರ ಅಪ್ಪೋ ಅಮ್ಮಯ್ಯ ಈ ಪಾಂಡವರ ಕುಲದಲ್ಲಿ ಇರುವುದು ನೀನೊಬ್ಬನೇ ತನಯ